ಮತ್ತು 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ, ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2,000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಮತ್ತು 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ, ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2,000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.